ಈ ದಿನ ಮಧ್ಯಾಹ್ನ ಸುಮಾರು 1 ಗಂಟೆ ಅಷ್ಟರಲ್ಲಿ ಮೈಸೂರು ಕಡೆಗೆ ಅಂದರೆ ಬೆಂಗಳೂರಿಂದ ಮೈಸೂರು ಕಡೆಗೆ ಹೋಗ್ತಂಥ ಬಸ್ಸು ರಾಗಿಮುದ್ನಹಳ್ಳಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಏನು ಬೆಂಗಳೂರು ಮೈಸೂರು ಹೈವೇ ಇದೆ ಅದರಿಂದ ಸರ್ವಿಸ್ ರೋಡ್ಗೆ ಬಂದು ಸರ್ವಿಸ್ ರೋಡಿಂದ ಬಂದು ಒಂದು ಹಳ್ಳಕ್ಕೆ ಹೋಗಿ ಬಿದ್ದಿದೆ. ಈ ಸಮಯದಲ್ಲಿ ಒಂದು ಕಾರು ಹಾಗೂ 3 ಬೈಕುಗಳು ಕೂಡ ಜಖಂಗೊಂಡಿದ್ದು ಯಾವುದೇ ಪ್ರಾಣಾಪಾಯ ಆಗಿರಲಿಲ್ಲ. ಈಗ ಈ ಘಟನೆಯಲ್ಲಿ ಬಸ್ಸಿನ ಚಾಲಕ ಯಾರಿದ್ದಾರೆ ಅವರಿಗೆ ಒಂದು ಕಾಲು ಮುರಿದಿದ್ದು, ಬೇರೆ ಏನು ಪ್ರಯಾಣಿಕರಿದ್ದರು ಸುಮಾರು ಒಂದು 20 ರಿಂದ 25 ಜನ ಪ್ರಯಾಣಿಕರಿದ್ದರು ಬಸ್ಸಲ್ಲಿ ಅಂತ ಹೇಳ್ತಾರೆ. ಅವರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಿದ್ದಾವೆ. ಅದರಲ್ಲಿ ಒಂದು 8 ರಿಂದ 10 ಜನ ಆಸ್ಪತ್ರೆಗೂ ನಾವು ಶಿಫ್ಟ್ ಮಾಡಿದ್ದೀವಿ. ಇತರರೆಲ್ಲ ನಾವು ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಳ್ತೀವಿ ಅಂತ ಹೇಳಿ ಅವರು ಬೇರೆ KSRTC ಬಸ್ನ ಹತ್ಕೊಂಡು ಅವರ ಪ್ರಯಾಣನ ಮುಂದುವರಿಸಿದ್ದಾರೆ. ಈ ಘಟನೆ ಹಿಂದೆ ಏನು ರೀಸನ್ ಏನು ಅಂತ ಈಗ ಡ್ರೈವರ್ ಅವ್ರನ್ನ ಆಸ್ಪತ್ರೆಯಲ್ಲಿ ವಿಚಾರಣೆ ಮಾಡಬೇಕಾಗುತ್ತೆ. ವಿಚಾರಣೆ ಮಾಡಿ ನಂತರ ಕಾನೂನು ಕ್ರಮ ಏನು ತಗೋಬೇಕು ಅದು ನಾವು ಮಾಡ್ತೀವಿ. ಹೌದು ಹೈವೇ ಅಂದರೆ ಮೇನ್ ಕ್ಯಾರೇಜ್ ವೇಯಿಂದ ಸರ್ವಿಸ್ ರೋಡಿಗೆ ಬಂದು ಸರ್ವಿಸ್ ರೋಡಲ್ಲಿ ಕಾರ್ಗೆ ಮತ್ತು ಬೈಕ್ಗಳಿಗೆ ಟಚ್ ಮಾಡಿ ನಂತರದಲ್ಲಿ ಹೋಗಿ ಹಳ್ಳದಲ್ಲಿ ಬಿದ್ದಿರೋಂಥದ್ದು. ಸೀರಿಯಸ್ ಇಂಜುರೀಸ್ ಯಾವುದೂ ಇಲ್ಲ, ಎಲ್ಲ ಸಣ್ಣ ಪುಟ್ಟ ಗಾಯಗಳಾಗಿರೋವಂಥದ್ದು. ಡ್ರೈವರ್ಗೆ ಮಾತ್ರ ಏನು ಫ್ರ್ಯಾಕ್ಚರ್ ಆಗಿದೆ, ಕಾಲು ಮುರಿದು. ಹೌದು ಹೈವೇ ಅದು ಕೇಳಬೇಕು ಡ್ರೈವರ್ನ, ಮತ್ತು ಇನ್ವೆಸ್ಟಿಗೇಷನ್ ಕೂಡ ಮಾಡಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.